ನಮಸ್ಕಾರ. ಬೆಸ್ಸಿನ ಮಹರ್ಷಿ. ಇಂದು ನವರಾತ್ರಿಯ 2ನೆಯ ದಿನ. ಬ್ರಹ್ಮಚಾರಿಣಿ ಸ್ವಾಧಿಷ್ಠಾನ ಚಕ್ರದ ಪ್ರತೀಕ. ಈ ಚಕ್ರದ 6 ದಳಗಳು ಭಾವಕರ್ಮಗಳನ್ನು ರೆಕಾರ್ಡ್ ಮಾಡಿ ಜನ್ಮಗಳಿಗೆ ಕ್ಯಾರಿ ಮಾಡುತ್ತವೆ. ಚಕ್ರಗಳೆಂದರೆ ಶಕ್ತಿಯ ಸುಳಿ. ಈ ಚಕ್ರಗಳು ಗ್ರಂಥಿಗಳನ್ನು ಹುಟ್ಟುಹಾಕಿವೆ. ಪ್ರಾಸ್ಟೇಟ್, ಅಂಡಾಶಯಗಳೇ ಸ್ವಾಧಿಷ್ಠಾನ ಚಕ್ರದ ಅಂಗಗಳು. ಸ್ವಾಧಿಷ್ಠಾನ ಚಕ್ರ ಪಿಂಕ್ ಬಣ್ಣದ 6 ದಳಗಳ ಈ ತರಂಗಾಂತರ ಭಾವಗಳಿಗೆ ಸಂಬಂಧಿಸಿದ್ದು. ಭಾವನೆಗಳು, ಪ್ರೇಮ, ಪ್ರೀತಿಗೆ ಸಂಬಂಧಪಟ್ಟ ಈ ಚಕ್ರ ಕ್ರಿಯೇಟಿವಿಟಿ, ಜಲತತ್ವಕ್ಕೆ ಸಂಬಂಧಿಸಿದೆ. ಅಕ್ವೇರಿಯಂ ಮನೆಯಲ್ಲಿ ಇಡುವುದು ಇದೇ ಕಾರಣದಿಂದ. ಕಿಡ್ನಿ, ಯೂರಿನರಿ ಬ್ಲಾಡರ್, ಸಂತಾನ ಇದರ ಸಂಬಂಧಿತ. ಹೆಣ್ಣು ಸ್ವಾಭಾವಿಕವಾಗಿ ಭಾವತಪಸ್ವಿ. ಅವಳು ಭಾವನೆಗಾಗಿ ವರ್ಷಗಟ್ಟಲೆ ಕಾಯುವಳು. ಈ ಭಾವ ತಪಸ್ಸಿನ ಕಾರಣದಿಂದಲೇ ಧರ್ಮದೇವತೆ ಎಂದು ಅವಳಿಗೆ ನಾಮಕರಣವಾಯಿತು. ತನ್ನ ಧಾರ್ಮಿಕ ವಿವಾಹದವರೆಗೂ ಬ್ರಹ್ಮಚಾರಿಣಿಯಾಗಿ ವಿವಾಹವನ್ನು ಎದುರು ನೋಡುತ್ತಾಳೆ. ಇದೇ ಬ್ರಹ್ಮಚಾರಿಣಿಯ ರೂಪದ ದೇವಿಯ ಆರಾಧನೆ. ಇಂದಿನ ದೇವಿಯ ಸ್ವರೂಪವೇ ಬ್ರಹ್ಮಚಾರಿಣಿ. ಶಕ್ತಿ ನಾಮರೂಪಿಣಿ. ಶಿವನ ಜ್ಞಾನ ಸಹಸ್ರಾರ ತಲುಪಲು 1000 ವರ್ಷ ಹಣ್ಣನ್ನು ತಿನ್ನುತ್ತಾ, 100 ವರ್ಷ ಎಲೆಯನ್ನು ತಿನ್ನುತ್ತಾ, 3000 ವರ್ಷ ಬಿಲ್ವಪತ್ರೆಯನ್ನು ತಿನ್ನುತ್ತಾ ಶಿವನಿಗಾಗಿ ತಪಸ್ಸನ್ನು ಆಚರಿಸಿ, ನಂತರ ಕೇವಲ ಉಸಿರಾಟವನ್ನು ಆಚರಿಸುತ್ತಾ ಶಿವನನ್ನು ಪಡೆದವಳು. ಬ್ರಹ್ಮಚರ್ಯ ತಪಸ್ಸಲ್ಲದೆ ಮತ್ತೇನು? ಈ ಬ್ರಹ್ಮಚರ್ಯದ ಉಪದೇಶ ಹೆಣ್ಣಿಂದಲೇ ಆಯಿತಲ್ಲವೇ? ಆ ದೇವಿಯಿಂದಲೇ ಆಯಿತಲ್ಲವೇ? ಹೌದು, ಬ್ರಹ್ಮಚರ್ಯ ಒಂದು ತಪಸ್ಸು. ಬ್ರಹ್ಮಚರ್ಯ ಒಂದು ಧ್ಯಾನ. ಬ್ರಹ್ಮಚರ್ಯ ಒಂದು ಶಕ್ತಿ. ಈಗಲೂ ಹೆಣ್ಣು ಮದುವೆವರೆಗೂ ಬ್ರಹ್ಮಚಾರಿಣಿಯಾಗೇ ಇರುವಳು. ಅದೇ ಅವಳ ಧರ್ಮನಿಷ್ಠೆ. ಓಂ ಶ್ರೀ ಅಂಬಿಕಾಯೇ ನಮಃ ಇವಳ ಓಲೈಸುವ ಮಂತ್ರ. ಈ ಕುಂಡಲಿನಿ ದೇವಿ ಶಕ್ತಿ ನವರಾತ್ರಿಯ 2ನೆಯ ದಿನ ದೇವಿ ನಾಭಿಸ್ಥಳದಿಂದ ಸ್ವಾದಿಷ್ಟವಾಗಿದ್ದು, ಭಾವದಲ್ಲಿ ತೊಯ್ದು ಸಹಸ್ರಾರ ಕಡೆ ನವರಾತ್ರಿ ಕುಂಡಲಿನಿ ಶಕ್ತಿಯ ಮೆರವಣಿಗೆಯಾಗುತ್ತಿದೆ. ಈ ಒಂದು ಆಚರಣೆಯೇ ನವರಾತ್ರಿ ಎಂದು ಹೆಸರಾಯಿತು. ಈ ನವರಾತ್ರಿಯ ದಿನ ದೇಹದ ಚಕ್ರಗಳನ್ನು ಉದ್ದೀಪನಗೊಳಿಸತಕ್ಕಂತಹ ಆ ದೇವತೆಗಳು ಯಾವ ಚಕ್ರಗಳಿಗೆ ಸಂಬಂಧಪಟ್ಟ ದೇವತೆಗಳಿರುವರೋ ಅವರನ್ನು ಆರಾಧಿಸುವಂತಹ, ಉದ್ದೀಪಿಸುವಂತಹ ಕಾರ್ಯವೇ ಈ ನವರಾತ್ರಿಯ ಆಚರಣೆ. ಬೆಸ್ಸಿನ ಮಹರ್ಷಿ. ನವರಾತ್ರಿ ಹಬ್ಬದ ಶುಭಾಶಯಗಳು.